ಇದು ಚಿರು ಮಾಡಿರೋ ಕೆಲಸ. ನೆನ್ನೆವರೆಗೂ ಚೆನ್ನಾಗಿ ಇತ್ತು ಮೊರೆ. ಇದು ಇವತ್ತಾಗಿರೋ ಕೆಲಸನೇ. ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ನಿಮಗೆ. ನಾನು ಏನೇ ಹೇಳಿದ್ರು ಚಿರು ಮೇಲಿನ ಕೋಪಕ್ಕೆ ಹೇಳ್ತಾ ಇದ್ದೀನಿ ಅನ್ಕೋತೀರಾ? ಈಗ ಇದಕ್ಕೇನು ಹೇಳ್ತೀರಾ? ಕಿಟಕಿ ಗ್ಲಾಸ್ ಹೊಡಿಯೋಕ್ಕೆ ಅಶೋಕಣ್ಣನೇ ಕಾರಣ ಅಂತೀರಾ? ಇಂಥ ಕೆಲಸ ಮಾಡೋದು ಚಿರು ಒಬ್ಬನೇ. ಅಂದರೆ ಏನೋ ಅನಾಹುತ ಆಗಿದೆ ಅಂತ ನನ್ನ ಮಾತಿನ ಅರ್ಥ? ಖಂಡಿತ ಹೌದು. ಈ ಹಿಂದೆ ಚೈತ್ರನ ಕಾಪಾಡ್ಕೊಳಕ್ ಹೋದಾಗ ಚಿರು ಕೋಪಕ್ಕೆ ಕಿಟಕಿ ಗ್ಲಾಸ್ ಒಡೆದಾಕಿದ್ದ. ಈಗ ನಿಮ್ಮ ರೂಮಲ್ಲೂ ಒಡೆದಿದೆ ಅಂದ್ರೆ ಇದು ಅವನ ಕೋಪದ ಪ್ರತಿಫಲ ಅಮ್ಮೋರೆ. ಅವನಿಗೆ ಕೋಪ ಬಂದ್ರೆ ಒಂದು ವಸ್ತುಗಳ ಮೇಲೆ ತೋರಿಸ್ತಾನೆ, ಇಲ್ಲ ಮನುಷ್ಯರ ಮೇಲೆ ತೋರಿಸ್ತಾನೆ. ನಿನ್ನೆಯಿಂದ ರೂಮ್ನಲ್ಲಿ ಇದ್ದಿದ್ದು ಅಶೋಕಣ್ಣ ಒಬ್ರೆ. ಅಶೋಕಣ್ಣನ ಮೇಲೆ ಚಿರು ಕೋಪ ಮಾಡ್ಕೊಂಡಿರ್ಬಹುದಾ? ಅಶೋಕ್ ನಾರ್ಮಲ್ ಆಗೇ ಇದ್ರಾ? ಇಲ್ಲ ಅನ್ನಿಸ್ತು. ಹೇಗೆ ಹೇಳ್ತೀಯಾ? ಅಶೋಕಣ್ಣ, ಏನಾಯ್ತು? ಯಾಕೆ ಒಂಥರ ಇದ್ದೀರಾ? ಇಷ್ಟಾಯ್ತು ಅಮ್ಮೋರೆ. ಅವ್ರ ಮುಖದಲ್ಲಿ ಭಯ ಇದ್ದಿದ್ ನಿಜ, ಆದ್ರೆ ಆ ಭಯಕ್ಕೆ ಏನ್ ಕಾರಣ ಅಂತ ಗೊತ್ತಾಗ್ಲಿಲ್ಲ. ವಿಷಯ ಏನು ಅಂತ ಕೇಳಿದ್ದಕ್ಕೆ ಎಲ್ಲ ಮುಚ್ಚಿಟ್ಟು ಏನೇನೋ ಹೇಳಿ ನಿಭಾಯಿಸ್ಬಿಟ್ರು. ನಾನು ಕೆಳಗೆ ಹೋಗ್ತೀನಿ. ಒಬ್ಬರೇ ಇರ್ತೀರಲ್ಲ, ಕೂತು ಆಲೋಚನೆ ಮಾಡಿ, ಎಲ್ಲ ನಿಮಗೆ ಗೊತ್ತಾಗಬಹುದು. ಆ ಹುಡುಗಿ ಹೇಳಿದ ಪ್ರಕಾರ 18 ಕಿಲೋಮೀಟರ್ ಆದಮೇಲೆ ಬಲಗಡೆ ತಗೊಂಡ್ರೆ ಸಂಗಮ ಸಿಗತ್ತೆ ಅಂತ. ಆಲ್ಮೋಸ್ಟ್ ನಾನೊಂದು 10 ಕಿಲೋಮೀಟರ್ ಆದರೂ ಬಂದಿದ್ದೀನಿ. ಇಲ್ಲಿಂದ ಬಲಗಡೆ ಹೋದರೆ ಸಂಗಮ ಸಿಗತ್ತೆ. ಎಸ್. ಚಿರುಣಿ ಈ ಕೆಲಸ ಮಾಡಿರೋದಾ? ಅವನೇ ಈ ಕೆಲಸ ಮಾಡಿರೋದಾದ್ರೆ ಅವನ ಕೋಪಕ್ಕೆ ಕಾರಣ ಏನು? ಗೊಂಬೆ
ಗೊಂಬೆ ಎಲ್ಲಿದೆ? ಇಲ್ಲೇ ಇಟ್ಟಿದ್ನಲ್ಲ ಗೊಂಬೆ, ಏನಾಯ್ತು? ಅಶೋಕ್ ಗೊಂಬೆ ಬಗ್ಗೆ ತುಂಬಾ ಕ್ಯೂರಿಯಸ್ ಆಗಿದ್ರು. ಅವರೇ ಏನಾದರೂ ಅಕಸ್ಮಾತ್ ಅವರು ಗೊಂಬೆ ಸಿಕ್ಕಿದ್ದಿದ್ರೆ ಅವ್ರು ಸಂತೋಷವಾಗಿರ್ಬೇಕಾಗಿತ್ತು. ನನ್ನ ಹತ್ರ ಸರಿಯಾಗಿ ಮಾತಾಡಬೇಕಿತ್ತು. ನಾನು ಆಸ್ಪತ್ರೆಯಿಂದ ಬರ್ತೀನಿ ಅಂತ ಗೊತ್ತಿದ್ರು ಆಫೀಸಿಗೆ ಹೊರಟು ನಿಂತಿದ್ರು ಅಂದರೆ ಅವ್ರಿಗೆ ನನ್ನ ಮೇಲೆ ಇನ್ನೂ ಕೋಪ ಕಡಿಮೆ ಆಗಿಲ್ಲ. ಅಂದರೆ ಗೊಂಬೆ ಸಿಕ್ಕಿಲ್ಲ. ಮಾತಂಗಿ ಹೇಳಿರೋ ಪ್ರಕಾರ ಅಶೋಕ್ ಮುಖದಲ್ಲಿ ಭಯ ಇತ್ತು. ಅವ್ರು ಯಾಕೆ ಭಯ ಪಡಬೇಕು? ಏನಾಗ್ತಾ ಇದೆ ಇಲ್ಲಿ? ಚಿರು, ನಿನ್ನ ನಮ್ಮ ಮನೇಲೇ ಉಳಿಸ್ಕೋಬೇಕು ಅಂತ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ. ನೀನು ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗಬಾರ್ದು ಕಣೋ. ಈ ರಾಣಿ ಉದ್ಧಾರಕ್ಕೆ ನಿನ್ನ ಜೊತೆ ನಿಲ್ಲೇಬೇಕು. ನನಗೆ ನಿನ್ನ ಸಹಾಯ ಬೇಕು ಕಣೋ. ನಿನ್ನ ನನ್ನ ಜೊತೆನೇ ಇರಬೇಕು ಚಿರು. ಚಿರು ಸಾಯೋದಕ್ಕಿಂತ ಮುಂಚೆ ಕರ್ಕೊಂಡು ಹೋದವ್ರು ನೀವೇ ಅಲ್ವಾ? ಅವತ್ತು ಕಂಡವರು ಇವತ್ತು ಕಾಣಿಸ್ಕೊತಾ ಇದ್ದೀರಾ. ಯಾಕೆ ನಮ್ಮ ಕುಟುಂಬದ ಹಿಂದೆ ಬಿದ್ದಿದ್ದೀರಾ? ಯಾರು ನೀವು? ಏನಾಗಬೇಕು? ನಾನು ಯಾರು, ಎಲ್ಲಿಂದ ಬಂದೆ ಅಂತ ಹೇಳಿದ್ರೆ ನಿನಗೆ ಅರ್ಥ ಆಗೋದಿಲ್ಲ. ಒಳ್ಳೇದಕ್ಕೆ ಬಂದಿದ್ದೀನಿ, ಒಳ್ಳೇದನ್ನೇ ಮಾಡ್ತೀನಿ. ಒಳ್ಳೇದನ್ನ ಅಷ್ಟು ಸುಲಭವಾಗಿ ನಾಶ ಮಾಡೋದಕ್ಕೆ ಆಗೋದಿಲ್ಲ. ತತ್ಶಕ್ತಿಂ ಪ್ರಯಚ್ಛಮೆ. ಆ ವಿಗ್ರಹನ ನನಗೆ ಕೊಟ್ಬಿಡು. ಅಂದ್ರೆ ಇದಕ್ಕೋಸ್ಕರ ನೀವು ಇಲ್ಲಿಗೆ ಬಂದಿದ್ದೀರಾ? ನಂದಿ ವಿಗ್ರಹ ಶಿವನ ಕಾವಲು. ಒಳ್ಳೆ ಕೆಲಸಕ್ಕೆ ಸೃಷ್ಟಿಯಾದದ್ದು. ಆ ವಿಗ್ರಹನ ನನಗೆ ಕೊಟ್ಬಿಡು. ಓ, ಇದನ್ನ ನೀವೇನ ಸೃಷ್ಟಿ ಮಾಡಿರೋದು? ಭಗವಾನ್ ಏವ ಸರ್ವಸ್ಯ ಸೃಷ್ಟಿಕರ್ತ. ಎಲ್ಲದರ ಸೃಷ್ಟಿಕರ್ತ ಆ ಭಗವಂತ. ಇದಕ್ಕೂ ನಿಮ್ಗೂ ಏನ್ ಸಂಬಂಧ? ಇದನ್ನ ಕೊಟ್ಟಿದ್ದು ನೀವಾ? ಇದನ್ನ ಯಾರ ಕೈಲಿ ಕೊಟ್ಟು ಕಳ್ಸಿದ್ದು? ನಮ್ಮ ಮನೇಲಿ ಯಾರ ಜೊತೆನೋ ಸೇರ್ಕೊಂಡು ನನ್ನ ದಾರಿಗೇನೆ ಅಡ್ಡ ಬರ್ತಾ ಇದ್ದೀರಾ? ನಿನ್ನ ದಾರಿ ಸರಿ ಇಲ್ಲ. ಒಳ್ಳೆಯವರಿಗೆ ಮಾತ್ರ ಆ ದೇವರ ಅನುಗ್ರಹ. ಕೆಟ್ಟವರೆಲ್ಲ ಒಂದಲ್ಲ ಒಂದು ದಿನ ನಾಶ ಆಗ್ತಾರೆ. ಒಬ್ರು ಅನುಗ್ರಹ ನನ್ನ ಮೇಲಿದೆ, ಅವ್ರು ನನ್ನ ಕಾಪಾಡ್ತಾರೆ. ನಾನು ಇದನ್ನ ಕೊಡೋದಿಲ್ಲ. ಆ ಶಕ್ತಿನ ನಾಶ ಮಾಡಬೇಡ, ನನ್ಗೆ ಕೊಟ್ಬಿಡು. ಕೊಡಲ್ಲ.
ಕೊಟ್ಬಿಡು. ಕೊಡಲ್ಲ ಕೊಟ್ಬಿಡು. ಕೊಡಲ್ಲ. ನಿನ್ನೆ ನನಗೂ ಅಶೋಕ್ ಅವ್ರಿಗೂ ಗೊಂಬೆ ವಿಚಾರದಲ್ಲಿ ಜಗಳ ಆಯಿತು. ಅವ್ರು ಪದೇ ಪದೇ ಗೊಂಬೆ ಎಲ್ಲಿದೆ ಅಂತ ಕೇಳ್ತಾನೆ ಇದ್ರು. ಅದನ್ನ ಹುಡ್ಕಾಡ್ತಾ ಇದ್ರು. ಅಂದ್ರೆ ನಿನ್ನೆ ನಾವು ಜಗಳ ಮಾಡಿದ್ದಕ್ಕೂ ಇಲ್ಲಿ ಕಿಟಕಿ ಗಾಜು ಹೊಡೆದಿರೋದಕ್ಕೂ ಏನೋ ಸಂಬಂಧ ಇದೆ ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ಗೊಂಬೆ ಬಗ್ಗೆ ಏನಾದರೂ ಅನುಮಾನ ಬಂದಿರ್ಬೋದಾ? ಹಾಗೇನಾದ್ರೂ ಅವ್ರಿಗೆ ಅನುಮಾನ ಬಂದಿದ್ರೆ ಅವ್ರು ಖಂಡಿತ ಅವ್ರು ಅದ್ರ ಬೆನ್ನು ಬಿದ್ದಿರ್ತಾರೆ. ಚಿರು ಎಲ್ಲಿದ್ಯಾ? ಚಿರು ಚಿರು ಬಾರೋ, ಚಿರು ಬಾರೋ, ಚಿರು ಎಲ್ಲಿದ್ಯಾ? ಪ್ಲೀಸ್ ಬಾರೋ. ಆ ಗೊಂಬೆ ತಂದಿದ್ದು ಆರ್ತಿ. ಕೇಳಿದ್ರೆ ಇದನ್ನ ಚೈತ್ರಂಗ್ ಕೊಡಕ್ ತಂದಿದ್ದು ಅಂತ ಹೇಳಿದ್ಲು. ಆದ್ರೆ ಚೈತ್ರಂಗೂ ಕೊಡದೆ ಆ ಗೊಂಬೆನ ಇವಳೆ ಯಾಕೆ ಇಟ್ಕೊಂಡಿದ್ದಾಳೆ? ಯಾರಿಗೂ ಕಾಣದೇ ಇರೋ ರೀತಿ ಯಾಕೆ ಬಚ್ಚಿಟ್ಟಿದ್ದಾಳೆ? ನಾನ್ ಮನೇಲಿದ್ದಾಗ ಆ ಗೊಂಬೆ ಆರ್ತಿ ಜೊತೆ ಕಾಣಿಸ್ಕೊಳ್ಳೋದಿಲ್ಲ. ಈಗ ಅವಳು ಮನೇಲೇ ಇದ್ದಾಳೆ. ಖಂಡಿತ ಆ ಗೊಂಬೆ ಅವಳ ಜೊತೆಗೆ ಇರುತ್ತೆ. ಅಕಸ್ಮಾತ್ ಆ ಗೊಂಬೆ ಅವಳ ಜೊತೆಗೆ ಇದೆ ಅಂದ್ರೆ ಆ ಗೊಂಬೆಗೂ ಆರ್ತಿಗೂ ಏನೋ ಸಂಬಂಧ ಇದೆ ಅಂತ ಅರ್ಥ. ಈಗ ಕಂಡಿಡ್ತೀನಿ. ನಿಮ್ಮ ಅಪ್ಪಂಗೆ ನೀನು ಆ ಗೊಂಬೆಲಿದ್ಯಾ ಅಂತ ಅನುಮಾನ ಬಂದಿದೆ ಕಣೋ. ಪ್ಲೀಸ್ ಬೇಗ ಬಾರೋ. ನನ್ನನ್ನು ಸತಾಯಿಸ್ಬೇಡ ಚಿರು. ಈ ಅಮ್ಮನ ದುಃಖ ಅರ್ಥ ಮಾಡ್ಕೊ ಮಗ್ನೆ. ಪ್ಲೀಸ್ ಚಿರು ಬೇಗ ಬಾರೋ. ನೀನ್ ನಿಮ್ಮ ಅಪ್ಪನ ಕಣ್ಣು ಕಾಣಿಸ್ಕೊಂಡಿಲ್ಲ ತಾನೆ? ಅಕಸ್ಮಾತ್ ಅವ್ರಿಗೇನಾದ್ರೂ ನೀನಿರೋ ವಿಚಾರ ಗೊತ್ತಾಗ್ಬಿಟ್ರೆ ದೊಡ್ಡ ರಾಧ ಅಂತಾನೆ ಆಗುತ್ತೆ ಕಣೋ. ಆಮೇಲೆ ಮನೆಯವರೆಲ್ಲರೂ ನಿನ್ನ ವಿರುದ್ಧ ನಿಲ್ತಾರೆ. ಚಿರು ಚಿರು ಎಲ್ಲಿದ್ಯಾ ಚಿರು? ನಾನು ನಿನ್ನ ಹತ್ರ ಮಾತಾಡ್ಬೇಕು ಕಣೋ. ಪ್ಲೀಸ್ ಬಾರೋ ಚಿರು. ನೋಡು, ನೀನು ಈ ಮನೇಲಿರೋ ವಿಚಾರ ಯಾವುದೇ ಕಾರಣಕ್ಕೂ ಮನೆಯವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ದೆ ತಾನೆ? ನೀನು ಹಾಗೆ ನಡ್ಕೊಂಡಿದ್ದೆ ಅಲ್ವಾ? ನನಗೆ ಗೊತ್ತು, ನೀನು ನನ್ನ ಮಾತು ಮೀರಿರಲ್ಲ. ನನಗೆ ಗೊತ್ತು ಚಿರು. ಪ್ಲೀಸ್ ಬಾರೋ ಕಂದ, ಬಾರೋ ಚಿರು.
ಚಿರು, ಈ ಅಮ್ಮ ಬೀಳೋದು ನಿನ್ಗೆ ಇಷ್ಟ ಇಲ್ಲ ಅಲ್ವಾ? ಅದಕ್ಕೆ ನನ್ನನ್ನು ಕಾಪಾಡೋಕೆ ಬಂದೆ ಅಲ್ವಾ? ಚಿರು, ನನಗೆ ಗೊತ್ತು ಮಗನೆ, ನಾನು ಬಿದ್ದಾಗ ಕೈ ಹಿಡಿಯೋದು, ನಾನು ಹತ್ತಾಗ ಕಣ್ಣೋರ್ಸೋದು ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೋ ಸತಾಯಿಸ್ತೀಯ ನನ್ನನ್ನು ಸತಾಯಿಸಿ ಟೆನ್ಷನ್ ಕೊಟ್ರೆ ನನಗೆ ಸಂತೋಷ ಅಲ್ವಾ? ಉಂಟಾ ನೀನು?